Just see this. ಇದು ಫೆಬ್ರವರಿ. ಆಫೀಸ್ಗೆ ರೀಚ್ ಆಗಿದ್ದೀನಿ ಗುರು. ಗೈಸ್ ಇವಾಗ ಎಡಿಟಿಂಗ್ ಕುತ್ಕೊತಾ ಇದ್ದೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ಎಕ್ಸಾಮ್ ಸೀರೀಸ್ ಡೇ 1 ಸ್ಟಾರ್ಟ್ ಆಗುತ್ತೆ. ಸೀರಿಯಸ್ ಆಗಿ ಹೇಳಿ, ಜನವರಿ ವೈ ಡಿಡ್ ಇಟ್ ಗೋ ಸೋ ಫಾಸ್ಟ್ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಲಾಸ್ಟ್ 10 days ಬಾಕಿ ಇದೆ ಎಕ್ಸಾಮಿಗೆ. ಐ ಜಸ್ಟ್ ಶೋ ಯು. ನಾಟ್ ಇವನ್ 10 days ಆ್ಯಕ್ಚುಲ್ ಆಗಿ ಹೇಳಬೇಕಂತಂದರೆ. ಜಸ್ಟ್ ಸಿ ದಿಸ್. ಇದು ಫೆಬ್ರವರಿ. ಲೆಟ್ ಮೀ ಗೋ ಟು ಜಾನ್ವರಿ. ಇವತ್ತು 28th ಇದ್ದೀವಿ. ಸೊ ಆಮೇಲೆ ನೆಕ್ಸ್ಟ್ ಮಂತಿಗೆ ಹೋದರೆ 7th ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ಓನ್ಲಿ 10 days ಲೆಫ್ಟ್. ವಿಲ್ ಸಿ ವಾಟ್ ಆಲ್ ಐ ಹ್ಯಾವ್ ಟು ಕಮ್ ಆ್ಯಂಡ್ ಸ್ಟಡಿ ಟುಡೇ. ಇವತ್ತು ಜಿಮ್ಗೂ ಹೋಗಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಬೆಳಗ್ಗೆನೆ. ಇವತ್ತು ಸಾಯಂಕಾಲದಿಂದ ಬಂದು ಓದೋಕ್ಕೆ ಶುರು ಮಾಡಬೇಕು. ಇವತ್ತು ಸೂಪರ್ ಲೇಟಾಗಿ ಹೋಗಿದೆ ಆಫೀಸ್ಗೆ ಕೂಡ. ಅರ್ಜೆಂಟಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಇವಾಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ತಿಂದು ಲಂಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ಲಂಚ್ ಮಾಡಿಕೊಂಡು, ಇಲ್ಲ ಅಂತಂದರೆ ಹೊರಗಡೆ ತಿನ್ನಬೇಕು. ಇವತ್ತು ಸಾಯಂಕಾಲ ತೀರ್ಥ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಆಗುತ್ತಾ ಇಲ್ವಾ, ಯಾಕಂದರೆ ಏನಾದರೂ ಒಂದು ಬಂದೇ ಬರುತ್ತೆ ಹೋಗಬೇಕು ಅಂತಂದಾಗ. ಹೋಗಿ ನೋಡೋಣ ಆಗುತ್ತಾ ಆಗಲ್ವಾ ಹೋಗೋಕ್ಕೆ ಏನು ಅಂತ. ಬಟ್ ಸೀರಿಯಸ್ ಆಗಿ ಫುಲ್ ರಶ್ ಆಗಿದೆ. ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಏನು ಅಂತ ನಾನು ಹೇಳ್ತೀನಿ. ಐ ಆಮ್ ಎ ಫೈನಾನ್ಸ್ ಎಕ್ಸಿಕ್ಯೂಟಿವ್ ಇನ್ ಫಿನ್ಟೆಕ್ ಕಂಪನಿ, ಪ್ಲಸ್ MBA ಮಾಡ್ತಾಯಿದ್ದೀನಿ, ಪ್ಲಸ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲೂ ಇದ್ದೀನಿ. ಸೊ 3 things ಅಟ್ ಎ ಟೈಮ್, ಆ್ಯಕ್ಚುಲಿ ಲಾಡ್ ಆಫ್ ಥಿಂಗ್ಸ್ ಅಟ್ ಎ ಟೈಮ್. ಬಟ್ ಇವಾಗ 3 things ಪಿಕಪ್ ಮಾಡಿದ್ದೀನಿ. ನಾನು ಯಾವಾಗಲೂ ಫೇಲ್ ಆಗ್ತೀನಿ, ಐ ಫೇಲ್ ಆಲ್ವೇಸ್. ಬಟ್ ದಿಸ್ ಸೀರೀಸ್ ಈಸ್ ಟು ಅಲೈನ್ ಎವ್ರಿಥಿಂಗ್. ಯಾವತ್ತೂ ನಾನು ಯಾವ ಟಾಸ್ಕು ಕಂಪ್ಲೀಟೇ ಮಾಡಿಲ್ಲ ಇದುವರೆಗೂ ನಾನು. ಅದಕ್ಕೆ ಅಟ್ಲೀಸ್ಟ್ ರೆಕಾರ್ಡ್ ಮೈ ಸೆಲ್ಫ್ ಆ್ಯಂಡ್ ಅಲೈನ್ ಎವ್ರಿಥಿಂಗ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಕ್ಯಾನ್ ಐ ಡೂ ದಿಸ್ ಟಾಸ್ಕ್ ಆರ್ ನಾಟ್. ಇವಾಗ 10 days ಸೀರೀಸ್ ಮಾಡ್ತಾಯಿದ್ದೀನಿ, ಎಕ್ಸಾಮ್ ಸೀರೀಸ್. ಆಗತ್ತಾ ಆಗಲ್ವಾ ಅಂತ ತುಂಬ ಕಷ್ಟ, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಬೇರೆ, ಟ್ರೈಮೆಸ್ಟರ್ 2. ಸೊ ವಿಲ್ ಸಿ, ವೇಟ್ ಆ್ಯಂಡ್ ವಾಚ್. ಕೆಳಗಡೆ ಬರೋ ಅಷ್ಟರಲ್ಲಿ ದೋಸೆ ರೆಡಿ ಇತ್ತು. ದೋಸೆ ತಿಂದು ಆಫೀಸ್ ಕಡೆಗೆ ಹೊರಟೆ. ಹೋಗ್ತಾ ದಾರಿಯಲ್ಲಿ ಎಳ್ನೀರು ಕುಡಿದ್ಬಿಟ್ಟು ಅಲ್ಲಿಂದ ಆಫೀಸ್ಗೆ ರೀಚ್ ಆಗಿದ್ದೀನಿ ಗುರು. ಅಲ್ಲಿ ಎಳ್ನೀರು ಕುಡಿತಾ ಇರಬೇಕಾದ್ರೆ ಒಂದು ಹುಡುಗನ್ನ ಪೊಲೀಸವರು ಬಂದು ಹಿಡ್ಕೊಂಡ್ರು. ನನಗೆ ಮಸ್ತ್ ಭಯ. ಅಯ್ಯೋ ದೇವರೇ, ಈ ಥರ ಎಲ್ಲ ನೋಡಿದಾಗ ನಮಗೂ ಭಯ ಆಗತ್ತವ. ಆ್ಯಕ್ಚುಲಿ ಇದು ರೆಕಾರ್ಡ್ ಮಾಡಬೇಕಾದ್ರೆ ಮೈಕ್ ಹಾಕ್ಕೊಂಡಿದ್ದೆ, ಅದು ಏನಾಯಿತೋ ಏನೋ ಗೊತ್ತಿಲ್ಲ. ಬಟ್ ಯಾರ ವಾಯ್ಸು ರೆಕಾರ್ಡ್ ಆಗಿಲ್ಲ. ಅಯ್ಯೋ, ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ವಿ, ಫನ್ ಮಾಡಿದ್ವಿ, ಏನು ರೆಕಾರ್ಡ್ ಆಗಿಲ್ಲ. ಬಟ್ ಅದಕ್ಕೆ ಇವಾಗ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಚೆಗಡೆ ಎಲ್ಲ ತಿಂಡಿ ತೇಗಿ ಎಲ್ಲ ಆದಮೇಲೆ ಮತ್ತೆ ಆಫೀಸ್ಗೆ ಹೋಗಿ ಬ್ಯಾಗ್ ಎತ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇದಾದಮೇಲೆ ಗೈಸ್ ಇವಾಗ ಎಡಿಟಿಂಗ್ ಕುತ್ಕೊತಾ ಇದ್ದೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಡಿಟಿಂಗ್ ಆದಮೇಲೆ ಟೈಮ್ ಇದ್ದರೆ ಓದಬೇಕು.